ಸ್ನೇಹಿತರೆ ಯುವನಿಧಿಗೆ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ಅಭ್ಯರ್ಥಿಗಳು ನೋಡ್ರಿ ಸರ ಯುವನಿಧಿ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅನ್ನತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಡೀಟೇಲ್ಡಾಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ನೋಡ್ರಿ ಈ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಮಿಸ್ ಮಾಡಲಾರ್ದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಯುವನಿಧಿ ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬಂದರು ಇದ್ರ ಜೊತೆಗೆ ನಿಮ್ಮ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿ ಕೊಡ್ತಾ ಇರ್ತನು. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೆ ನೋಡ್ರಿ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ದನು, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಮಿಸ್ ಮಾಡಲಾರ್ದ ರಿಪ್ಲೈ ಕೊಡ್ತನು. ಈಗ ಯುವನಿಧಿ ಬಗ್ಗೆ ಬರೋದಾದ್ರೆ ನೋಡ್ರಿ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿನಿ. ಅವಾಗ ಕೆಲವೊಂದು ಅಭ್ಯರ್ಥಿಗಳಿಗೆ ನೋಡ್ರಿ 3,000 ರೂಪಾಯಿ ಅಮೌಂಟ್ ಕ್ರಿಯೇಟ್ ಆಗಿತ್ತು. ನಾವು ವಿಡಿಯೋ ಮಾಡಿ ತಿಳಿಸಿದಾಗ ಅವತ್ತು ನೋಡ್ರಿ ಮಧ್ಯಾಹ್ನದಾಗ 3,000 ರೂಪಾಯಿ ಹೊಳ್ಳಿ ಕ್ರಿಯೇಟ್ ಆಗೈತಿ. ನೆಕ್ಸ್ಟ್ ಕೆಲವೊಂದು ಅಭ್ಯರ್ಥಿಗಳಿಗೆ ನೈಟ್ 3,000 ರೂಪಾಯಿ ಅಮೌಂಟ್ ಕ್ರಿಯೇಟ್ ಅಂದ್ರೆ ಟೋಟಲಾಗಿ ನೋಡ್ರಿ ಯುವನಿಧಿ ಕಡೆಯಿಂದ ಟೋಟಲಾಗಿ 2 ಮಂತದ ಅಮೌಂಟ್ ರಿಲೀಸ್ ಆಗತ್ತೈತಿ. ಇದು ಯಾವ ಮಂತದಂದ್ರೆ ನೋಡ್ರಿ ಜನವರಿ ಫೆಬ್ರವರಿ ಡಿಸೆಂಬರ್ದಲ್ಲ, ಡಿಸೆಂಬರ್ದ ಲಾಸ್ಟಾಗಿ ಕ್ರಿಯೇಟ್ ಆಗಿತ್ತು. ಡಿಸೆಂಬರ್ದ ಆಲ್ಮೋಸ್ಟ್ ಎಲ್ಲರ ಒಬ್ಬೊಬ್ರಿಗೆ ಏನೈತಿ ಡಿಸೆಂಬರ್ದ ಕ್ರಿಯೇಟ್ ಆಗೈತಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಜನವರಿ ಮತ್ತು ಫೆಬ್ರವರಿ ಮಂತದ ಅಮೌಂಟ್ ಕ್ರಿಯೇಟ್ ಆಗೈತಿ. ಜನವರಿದ 3,000 ರೂಪಾಯಿ, ಫೆಬ್ರವರಿದ 3,000 ರೂಪಾಯಿ ಅಂದರೆ ಟೋಟಲಾಗಿ 6,000 ರೂಪಾಯಿ ಏನೈತಿ ಅಮೌಂಟ್ ಕ್ರಿಯೇಟ್ ಆಗೈತಿ. ಕೆಲವೊಂದು ಅಭ್ಯರ್ಥಿಗಳಿಗೆ ಇನ್ನು 3,000 ರೂಪಾಯಿನ ಅಮೌಂಟ್ ಕ್ರಿಯೇಟ್ ಆಗೈತಿ. ಸ್ವಲ್ಪ ಏನು ಮಾಡಿರಿ ಅಂದ್ರೆ ಈಗ 3,000 ರೂಪಾಯಿ ಅಮೌಂಟ್ ಯಾರಿಗೆ ಕ್ರಿಯೇಟ್ ಆಗೈತಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ವೇಟ್ ಮಾಡಿರಿ. ನಿಮಗೂ ನೋಡಿರಿ ನೆಕ್ಸ್ಟ್ 3,000 ರೂಪಾಯಿ ಹೊಳ್ಳಿ ಕ್ರಿಯೇಟ್ ಆಗೈತಿ. ಟೋಟಲಾಗಿ ಎರಡು ತಿಂಗಳದ ಏನೈತಿ ಅಮೌಂಟ್ ಕ್ರಿಯೇಟ್ ಆಗತ್ತಾವ. ಟೋಟಲಾಗಿ 6,000 ರೂಪಾಯಿ ಅಮೌಂಟ್ ಕ್ರಿಯೇಟ್ ಆಗೈತಿ. ಇಲ್ಲಿ ಕೆಲವೊಂದು ಅಭ್ಯರ್ಥಿಗಳು ನೋಡ್ರಿ ಹೈಯರ್ ಸ್ಟಡಿ ಅಂತಿತ್ತು. ನಮ್ಮ ಫ್ರೆಂಡ್ಸ್ ಸರ್ಕಲ್ದಾಗ ಏನೈತಿ ನನ್ನ ಫ್ರೆಂಡ್ಸ್ಗೆ ಏನೈತಿ ಹೈಯರ್ ಸ್ಟಡಿ ಅಂತಿತ್ತು. ಇಲ್ಲಿ ನೋಡ್ರಿ ಹೈಯರ್ ಸ್ಟಡಿ ಆಟೋಮೆಟಿಕ್ ಹೋಗಿ ಈಗ ಏನೈತಿ 3,000 ರೂಪಾಯಿ ಅಮೌಂಟ್ ಕ್ರಿಯೇಟ್ ಆಗೈತಿ. ಅವ್ರಿಗೆ ಹೈಯರ್ ಸ್ಟಡಿನೇ ಇತ್ತು. ಅವ್ರು ನೋಡ್ರಿ ಹೈಯರ್ ಸ್ಟಡಿ ಆಟೋಮೆಟಿಕ್ ಹೋಗಿ 3,000 ರೂಪಾಯಿ ಅಮೌಂಟ್ ಕ್ರಿಯೇಟ್ ಆಗೈತಿ. ಅದಕ್ಕಾಗಿ ನೋಡ್ರಿ ಹೈಯರ್ ಸ್ಟಡಿ ಯಾರ್ದೆಲ್ಲ ಬರತೈತಿ ವೇಟ್ ಮಾಡಿರಿ. ಅಂಥ ಅಭ್ಯರ್ಥಿಗಳಿಗೆ ನಿಂತು ಅದು ಅಪ್ಡೇಟ್ ಆಗೈತಿ. DBT ಪುಷ್ಲತ್ತ DBT ಪ್ರೊಸೀಡ್ ಆಗಿ ಅಮೌಂಟ್ ಕ್ರೆಡಿಟ್ ಆಕೈತಿ. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿಟ್ಟಿರ್ತು, ಕಮೆಂಟ್ ಕೂಡ ಮಾಡಿರಿ. ಅಥವಾ ಡೈರೆಕ್ಟ್ ನಾನು ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನೇ ನನ್ನಿಂದ ಹೆಲ್ಪ್ ಬೇಕಾಗಿತ್ತಂದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ ನೋಡಿರಿ ಮತ್ತು ಸೆಲ್ಫ್ ಡಿಕ್ಲೇರೇಷನ್ ಪ್ರತಿಯೊಂದು ವಿಡಿಯೋದಾಗ ಹೇಳ್ತೀನಿ, ಸೆಲ್ಫ್ ಡಿಕ್ಲೇರೇಷನ್ ಕಡ್ಡಾಯವಾಗಿ ಮಾಡಿರಿ ಅಂಥೇಳಿ. ಯಾಕಂದ್ರೆ ನೋಡಿರಿ ಅಮೌಂಟ್ ಮಿಸ್ ಆಗಂಗಿಲ್ಲ. ಒಳ್ಳೆಯದ ಲೇಟ್ ಆದರೂ ಅಮೌಂಟ್ ಬರ್ತೈತಿ, ಆದರೆ ಸೆಲ್ಫ್ ಡಿಕ್ಲೇರೇಷನ್ ನೀವು ಏನಾರು ಮಾಡಿದ್ದಿಲ್ಲ ಅಂದ್ರೆ ನಿಮಗೆ ಲೇಟ್ ಆದರೂ ಅಮೌಂಟ್ ಬರೋಂಗೇ ಇಲ್ಲ. ಸೆಲ್ಫ್ ಡಿಕ್ಲೇರೇಷನ್ ಕಡ್ಡಾಯ ಇರ್ತೈತಿ. ಅದಕ್ಕಾಗಿ ನೋಡಿರಿ ಮಿಸ್ ಮಾಡಲಾರ್ದ ಪ್ರತಿ ಮಂತದ ಸೆಲ್ಫ್ ಡಿಕ್ಲೇರೇಷನ್ ಮಾಡುತ್ತೆ ಬರ್ರಿ. ಏನೈತಿ ಪ್ರತಿ ಮಂತದ ಏನೈತಿ ಸೆಟ್ ಡಿಕ್ಲೇರೇಷನ್ ಮಾಡುತ್ತೆ ಬರ್ರಿ. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನೋಡಿರಿ ನಿಮಗೆ ಕಮೆಂಟ್ಸ್ಗಳನ್ನ ತೆಗೆದುಕೊಂಡು ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಕ್ರೆಡಿಟ್ ಆಗೈತಿ ಯಾರು ವಿಡಿಯೋ ನೋಡತ್ರಿ ಪ್ರತಿಯೊಂದು ಅಭ್ಯರ್ಥಿಗಳು ಮಿಸ್ ಮಾಡಲಾರ್ದ ಇಷ್ಟು ಅಮೌಂಟ್ ಅಂತ ಟೈಪ್ ಮಾಡಿ ಈ ಡಿಸ್ಟ್ರಿಕ್ಕಿಗೆ ಇಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ಯಾರು ವಿಡಿಯೋ ನೋಡತ್ರಿ ಪ್ರತಿಯೊಂದು ಅಭ್ಯರ್ಥಿಗಳು ಕಮೆಂಟ್ ಮಾಡಿರಿ. ನಾನು ನೋಡ್ತೀನಿ ಎಲ್ಲೆಲ್ಲಿ ಎಷ್ಟೆಷ್ಟು ಅಮೌಂಟ್ ಕ್ರಿಯೇಟ್ ಆಗೈತಿ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.